ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಜೀವನಾಮೃತ ಕಾರ್ಯಕ್ರಮ ನಿಮ್ಮ ಫೋನ್ ಕರೆಗಳನ್ನು ಸ್ವೀಕರಿಸಿ ನಿಮ್ಮ ಪ್ರಶ್ನೆಯನ್ನು ಕೇಳಿಸ್ಕೊಂಡು ನನ್ನ ತಿಳಿದಂಥ ಜ್ಞಾನದ ಆಧಾರದ ಮೇಲೆ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ ಇವತ್ತಿನ ಈ ಜೀವನಾಮೃತ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮ 8:30ಯಿಂದ 9:30ವರೆಗೂ ಪ್ರಸಾರ ಆಗುತ್ತೆ, 1 ಗಂಟೆಗಳ ಕಾಲ. ಈ ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡೋ ಮೊದಲು ನಮ್ಮ ಚಾನಲ್ 4 ರೂಲ್ಸ್ನ ದಯವಿಟ್ಟು ಫಾಲೋ ಮಾಡಬೇಕು. ಯಾರಿಗೆ ನಮ್ಮ ಚಾನಲ್ಗೆ ನಿಮ್ಮ ಕಾಲ್ ಕನೆಕ್ಟ್ ಆಗ್ತದೋ ನಿಂತ ಜಾಗದಲ್ಲೇ ಅಲ್ಲೇ ನಿಂತು ಮಾತಾಡಿ, ಮೂಮೆಂಟ್ ಮಾಡಬೇಡಿ, ಚೇಂಜ್ ಮಾಡಿ ಓಡಾಡಬೇಡಿ. ಯಾಕೆ ನೆಟ್ವರ್ಕ್ ಏನಾದ್ರು ಕನೆಕ್ಟ್ ಆಗಲಿ ಅಂದರೆ ಡಿಸ್ಕನೆಕ್ಟ್ ಆಗುತ್ತೆ. ಕಾಲ್ ಕನೆಕ್ಟ್ ಆದ ತಕ್ಷಣ ನಿಮ್ಮ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿಬಿಡಿ, ಇಲ್ಲ ಮ್ಯೂಟ್ ಮಾಡಿ. ಟಿ ವಿ ಮುಂದೆ ಕುತ್ಕೊಂಡು ಮಾತಾಡಬೇಡಿ, ಟಿ ವಿ ಇಲ್ದಿರೋ ಕಡೆ ಬಂದು ಮಾತಾಡಿ. 3ನೇದು, ತುಂಬ ಚಿಕ್ಕದಾಗಿ ನೀವು ಏನು ಕೇಳಬೇಕು ಅಂತೀರೋ ಅದನ್ನು ಪ್ರಶ್ನೆ ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾರೋ ಒಬ್ಬರು ಫೋನ್ ಕನೆಕ್ಟ್ ಆಗುತ್ತೆ, ನಮ್ಮ ಚಾನಲ್ಗೆ ಕನೆಕ್ಟ್ ಮಾಡ್ತಾರೆ. ಇನ್ನು ಯಾರೊಬ್ಬರು ಹಿತ್ತಲಲ್ಲೋ ಬಾತ್ರೂಮಲ್ಲೋ ರೂಮಲ್ಲೋ ಇನ್ನೆಲ್ಲೋ ಇರ್ತಾರೆ. ಸಡನ್ನಾಗಿ ಅಲ್ಲಿ ತೊಗೊಂಡೋಗಿ ಕೊಡೋಷ್ಟ್ರಲ್ಲಿ ಲೈನ್ ಡಿಸ್ಕನೆಕ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ಯಾರು ಮಾತಾಡಬೇಕೋ ಅವರೇ ಕಾಲ್ ಮಾಡಿ ಮಾತಾಡಿದ್ರೆ ಒಳ್ಳೆಯದು. ಯಾರೋ ಕಲೆಕ್ಟ್ ಮಾಡಿ ಇನ್ಯಾರೋ ಮಾತಾಡೋದ್ರಿಂದ ತೊಂದರೆ ಆಗುತ್ತೆ ಅಂತ ಇದನ್ನು ದಯವಿಟ್ಟು ಫಾಲೋ ಮಾಡಿ. ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಮೊದಲನೇ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ತೆ ಗುರು. ಹಲೋ ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಾ? ನಾವು ಮಾಲೂರಿನಿಂದ ಕಾಲ್ ಮಾಡ್ತೀವಿ ಗುರುಜಿ. ನಂಗೆ ಜೋರ ಮಾತಾಡಿ. ಮಾಲೂರು ಗುರುಜಿ. ಮಾಲೂರು. ಹಾಂ ಹೇಳಿ ಅಮ್ಮ. ಗುರುಜಿ, ನಮ್ದು 2 ಪ್ರಶ್ನೆ ಇದೆ ಗುರುಜಿ. ಹೇಳಿ. ನಾನು ಅಗ್ನಿ ದೀಕ್ಷೆ ನಿಮ್ಮ ಹತ್ರ ಮೈಸೂರಲ್ಲಿ ಪಡೆದಿದ್ದೆ. ನಾವು ಎನಿ ಟೈಮ್ ನನ್ನ ಮಗನ ಚೆಕಪ್ ಕರ್ಕೊಂಡು ಹೋಗಿ ಬರ್ತೀವಿ. ನಾವು ಗಾಡಿಯಲ್ಲಿ ಹೋಗಿ ಬರೋಕ್ಕೆ ಸೇಫ್ಟಿಗೆ ಒಂದು ಮಂತ್ರ ಹೇಳಿ. ಆಮೇಲೆ ಮತ್ತೆ ನನ್ನ ಮಕ್ಳು ಯಾವಾಗೂ ಜಗಳ ಮಾಡ್ತಾರೆ ಗುರುಜಿ. ಒಬ್ಬಳಿಗೆ 16 ವರ್ಷ, ಒಬ್ಬಳಿಗೆ 15 ವರ್ಷ ಗುರುಜಿ. ಪ್ರೀತ ಜಗಳ. ಮೊದಲನೇ ಪ್ರಶ್ನೆ ಏನು? ಗುರುಜಿ ಮೊದಲನೇ ಪ್ರಶ್ನೆ ಏನು ಅಂದ್ರೆ ನನ್ನ ಮಗನ ಯಾವಾಗೂ ನಾವು ಚೆಕಪ್ ಕರ್ಕೊಂಡು ಹೋಗಿ ಬರ್ತೀನಿ ಹಾಸ್ಪಿಟಲ್ಗೆ. ಏನ್ ಕಾಯಿಲೆ? ಅವನಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು ಗುರುಜಿ. ಏನ? ಕಿಡ್ನಿ ಪ್ರಾಬ್ಲಮ್. ಓಕೆ. ಅದಕ್ಕೆ ನಾವು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಭಯ. ನನಗೆ ಹೆಂಗ್ ಆಡೋದ್ರು ಓಡಿಸ್ಕೊಂಡು ಹೋಗ್ತಾರೆ. ನನ್ಗೆ ಹೋಗಿ ಮನೆಗೆ ಬರೋಣ ಅಂತ ನನ್ಗೆ ಭಯ. ಹಂಗೆ ಭಯ ಉಟ್ಕೊಂಡಿದ್ದೆ. ಗಾಡಿಯಲ್ಲಿ ಅಗ್ನಿ ದೀಕ್ಷೆ ಮಾಡ್ತಾ ಇದ್ದೀನಿ ನಾನು. ಮತ್ತೆ ನನ್ನ ಮಕ್ಳು ಇಬ್ಬರು ಎನಿ ಟೈಮ್ ಜಗಳ ಗುರುಜಿ. ಚೆನ್ನಾಗಿದ್ರು ಮಕ್ಳು ಅಂತದ್ದು. ಒಬ್ರು ಮಕ್ಳು ಒಬ್ಬ ನೋಡ್ರೆ ಆಗಲ್ಲ ಗುರುಜಿ. ಮನೇಲಿ ಯಾವಾಗೂ ಜಗಳ. ಪ್ರತಿಯೊಂದು ಫೋಟೋ ಇಟ್ಕೊಂಡಿದ್ದೀನಿ ಗುರುಜಿ. ಓಕೆ, ಮೊದಲನೇ ಪ್ರಶ್ನೆಗೆ ಉತ್ತರ ಓಂ ಮೃತ್ಯುಂಜಯಾಯ ನಮಃ ಅಥವಾ ಮೃತ್ಯುಂಜಯ ಮಂತ್ರ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಈ ಮಂತ್ರ ಹೇಳಕ್ಕೆ ಕೇಳಿ ನಿಮ್ಮ ಮಗನಿಗೆ. ಗಾಡೀಲಿ ಹೋಗುವಾಗ ಬರುವಾಗೆಲ್ಲ, ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅಥವಾ ಪ್ರಯಾಣ ಮಾಡೋಕ್ಕೆ ಮುಂಚೆ. ಇದು ತುಂಬ ದೊಡ್ಡದು ಅಂದರೆ ಓಂ ಮೃತ್ಯುಂಜಯಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ ಅಂತ. ದಿನ ಅಗ್ನಿಹೋತ್ರಿ ಮಾಡುವಾಗ ನಿಮ್ಮ ಇಬ್ಬರು ಮಕ್ಕಳನ್ನು ಕೂರಿಸ್ಕೊಂಡು ಅಗ್ನಿಹೋತ್ರಿ ಮಾಡಿ. ಅಗ್ನಿಹೋತ್ರಿ ಮಾಡಾದ್ಮೇಲೆ ಬೆಂಕಿ ಹತ್ರ ಆ ಅಗ್ನಿ ಮುಂದೆ ಮಾತಾಡಿ. ಇವರಿಬ್ಬರು ಗಲಾಟೆ ಮಾಡ್ತಾರೆ, ಹೊಡೆದಾಡ್ತಾರೆ, ಕೂಗಾಡ್ತಾರೆ, ಅವ್ರಿಗೆ ಮನಸ್ಸಿಗೆ ಶಾಂತಿ ಕೊಟ್ಟು ಕಾಪಾಡಿ ಅಂತೇಳಿ. ಕೋಪ ತಾಪಗಳೆಲ್ಲ ಕಮ್ಮಿ ಆಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಯಾರೋ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ 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 ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಸಿರಿಗನ್ನಡದ್ರಿ. ಹೌದು, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹಾಸ್ಪಿಟಲ್. ಹೇಳಿ ನಿಮ್ಮ ಸಮಸ್ಯೆ ಏನು? ನಮ್ಮ ಮನೆಯವ್ರಿಗೆ ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಐತೆ. ಏನ? ಅದಕ್ಕೆ ಕಿಡ್ನಿ ಸಮಸ್ಯೆ. ಕ್ರಿಯೇಟಿನ್ ಎಷ್ಟಿದೆ? ಕ್ರಿಯೇಟಿನ್ ಲೆವೆಲ್ 5 ಇದೆ. ಅದಕ್ಕೆ ಕೇಳೋಣ ಯಾವ ಮುದ್ರೆ ಮಾಡ್ಬೇಕು ಯಾವ್ದು ಅಂತ ಕೇಳಿದೆ ಅಷ್ಟೇ. ದಿನ ಸೌತೆಕಾಯಿ ನಾವು ನಿಮಗೆ ಟ್ರೈ ಮಾಡಿದ್ವಿ, ಮೆಸೇಜ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಅದಕ್ಕೆ ಕೇಳೋಣ ಅಂತ ಮಾಡಿದ್ವಿ. ಹೊಸಪೇಟೆ ನಾವು. ದಿನ ಸೌತೆಕಾಯಿ ತಿನ್ನಕ್ಕೆ ಕೇಳಿ. ಲೈನಾಗಿರಲ್ರಿ? ಸೌತೆಕಾಯಿ ತಿನ್ನಬೇಕು ದಿನ, ಬೆಳಗ್ಗೆ ಸಂಜೆ. ದಿನ ಒಂದು ದಿನ ಬೆಳಗ್ಗೆ ಒಂದು 4-5 ಪೀಸ್ ಸೌತೆಕಾಯಿ, ಮಧ್ಯಾಹ್ನ 4-5 ಪೀಸು ಸೌತೆಕಾಯಿ, ಸಂಜೆ ಊಟ ಆದಮೇಲೆ ತಿನ್ನಬೇಕು. ಎರಡನೇದು, ನಿಮಗೆ ಈ ಬೇವಿನ ರಸ ಇದೆಯಲ್ಲ, ಬೇವಿನ ಎಲೆ ರಸ,
ಅಥವಾ ಬೇವಿನೆಲೆನೂ ಒಂದೆರಡು ಚೆನ್ನಾಗಿ ತೊಳೆದು ಅಗಿದ ತಿಂತಾ ಬಂದರೆ ಆ ಕ್ರಿಯಾಟಿನಿನ್ ನಾರ್ಮಲ್ ಲೆವೆಲ್ಗೆ ಬರ್ತದೆ. ಇದಿಷ್ಟು ಮಾಡಿ ನಾರ್ಮಲ್ ಆಗೋವರೆಗೂ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕ್ರಿಯಾಟಿನೇನು ನಾರ್ಮಲ್ ಆಗಬೇಕು ಅಂತಂದರೆ ಚೆನ್ನಾಗಿ ವಾಕ್ ಮಾಡಬೇಕು. ಏಜ್ ಆಗ್ತಾ ಆಗ್ತಾ ಕ್ರಿಯಾಟಿನ್ ಲೆವೆಲ್ ಏರುಪೇರಾಗುತ್ತೆ, ಅದು ಒಂದು ಕಾರಣ. ಅದಕ್ಕೆ ಚೆನ್ನಾಗಿ ವಾಕ್ ಮಾಡಬೇಕು, ಸೌತೆಕಾಯಿ ತಿನ್ನಬೇಕು, ಬೇವಿನ ಎಲೆ ರಸನ ಚೆನ್ನಾಗಿ ತಗೋಬೇಕು. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಜಿ, ನಾನು ಬ್ಯಾಂಗ್ಳೂರಿಂದ ಮಾತಾಡ್ತಾ ಇರೋದು ಗುರುಜಿ. ಭಾಳ ಸಂತೋಷ, ಹೇಳಿ ಅಮ್ಮ. ಗುರುಜಿ, ನಂಗೆ ಆಪರೇಷನ್ ಸ್ಪೈನ್ ಆಪರೇಷನ್ ಆಯ್ತು ಗುರುಜಿ. ಹಾಂ, ಅದು ಇನ್ನೂ ನನಗೆ ಆ ಕಾಲ್ನಲ್ಲಿರೋ ಜೋಮೆಲ್ಲ ಹೋಗ್ತಾ ಇಲ್ಲ ಗುರುಜಿ. 2 ವರ್ಷದಿಂದ ಟೈಮೇ ನನಗೆ ತುಂಬಾ ಇದಾಗ್ಬಿಟ್ಟಿದೆ ಗುರುಜಿ. ಏನ್ ಮಾಡೋದು ಗುರುಜಿ? ದಿನ ಬೆಳಗ್ಗೆ ಎದ್ದು ನಿಂಬೆಹಣ್ಣು ರಸನ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೋ ಹಚ್ಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಸಿಲಾಗ ಕೂತ್ಕೊಳ್ಳಿ. ಬೆಳಗ್ಗೆ 8ರಿಂದ 10 ಗಂಟೆ ಒಳಗಿರೋ ಬಿಸಿಲಲ್ಲಿ 21 ದಿವಸ ಮಾಡಿ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಇದು ರಾವು ಶಾಂತಿ ಆಗಿ. ಅದು ಏನ್ ಗುರುಜಿ, ಆಪರೇಷನ್ ಮಾಡಿನೂ ಹೋಗ್ತಾ ಇಲ್ಲ? ಅದೊಂದು ಸಲ ಡಾಕ್ಟ್ರ್ ಕೇಳಿ, ಏನಕ್ಕೆ ನೀವು ಆಪ್ರೇಷನ್ ಮಾಡೋದು ಕೂಡ ಒಳ್ಳೇದಾಗಿಲ್ಲ ಅಂತ ಅವ್ರನ್ನೇ ಒಂದು ಸಲ ಕೇಳಿ. ಹಾ ಕೇಳಿ, ಏನು ಸರಿಯಾಗಿ ಮಾಡಿದಾರ ಅಥವಾ ರಾಂಗ್ ಆಗಿದೆಯಾ ಅಂತ ಕೇಳಬೇಕು. ಹಾ ಮಾಡಿ ಅಮ್ಮ. ತುಂಬಾ ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಡಾಕ್ಟರ್ ಆಪ್ರೇಷನ್ ಮಾಡಿದ್ದಾರೆ, ಆಪ್ರೇಷನ್ ಮಾಡೋಕ್ಕೆ ಮುಂಚೆ ಅವರು ಡಿಸ್ಕಸ್ ಮಾಡಬೇಕು, ಈಗ ಮಾಡೋದು ಹಿಂಗಾಗತ್ತೆ ಇಲ್ಲ ಅಂತ. ಈಗ ಆಪ್ರೇಷನ್ ಮಾಡಿದ್ಮೇಲೂ ರೋಗ ವಾಸಿ ಆಗಿಲ್ಲ ಅಂದರೆ ಯಾತಕ್ಕೆ ಆಪ್ರೇಷನ್ ಮಾಡಿ ಅಷ್ಟೆಲ್ಲ ದುಡ್ಡು ತೊಗೋಬೇಕು? ಡಾಕ್ಟರ್ ಹತ್ರ ಕೇಳಬೇಕು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ 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 ಬಹುಶಃ ಅವ್ರಿಗೆ ಕಾಲ್ ಡಿಸ್ಕನೆಕ್ಟ್ ಆಯಿತು ಅನಿಸುತ್ತೆ. ನಾನು ಆಗಲೇ ಹೇಳಿದೆ, ಎಲ್ಲಿ ಕನೆಕ್ಟ್ ಆಗುತ್ತೋ ಅಲ್ಲೇ ನಿಂತ್ಕೊಂಡು ಮಾತಾಡಿ. ಓಡಾಡ್ಕೊಂಡು ಮಾತಾಡಿದ್ರೆ ಎಲ್ಲೋ ಕನೆಕ್ಟ್ ಆಗಿದ್ದು ಇನ್ನೆಲ್ಲೋ ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ನೆಟ್ವರ್ಕ್ ಪ್ರಾಬ್ಲಮ್, ಈಗ ಎಲ್ಲ ಕಡೆ ಮಳೆ ಆಗಿರೋದ್ರೆ ಇದೊಂದು ಪ್ರಾಬ್ಲಮ್. ಹಲೋ ಹಲೋ, ನಮಸ್ತೆ, ಹೇಳಿ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ನಾವು ಬಿಜಾಪುರ ಡಿಸ್ಟ್ರಿಕ್ಟ್ ಮುದ್ದೇವ ಸರ್. ಭಾಳ ಸಂತೋಷ, ಹೇಳಿ ಅಮ್ಮ, ಏನು ಪ್ರಾಬ್ಲಮ್ಮು? ನಮ್ಮ ಮಗಳು ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ಹೇಳಿ, ಏನು ಪ್ರಾಬ್ಲಮ್ ಅವ್ರದ್ದು? ಅವರು ಸರಿಯಾಗಿ ಓದೋದಿಲ್ಲ ಸರ್. ಆಮೇಲೆ ಓದೋ ಕಡೆ ಆಸಕ್ತಿ ಇಲ್ಲ. ಓದು ಅಂತ ಇರ್ಬೇಕು ಯಾವಾಗ್ಲೂ. ನೋಡಮ್ಮ, ಎಷ್ಟು ಏಜ್ ಅವ್ರದ್ದು? ಅವಳು 13 ಸರ್, 13 ವರ್ಷ. ಹೆಣ್ಮಗುನಾ? ಹ್ಞೂ, ಹೆಣ್ಮಗು ಸರ್. ಶ್ರಾವಣಿ ಅಂತ ಹೇಳಿ, ಮೇಷ ರಾಶಿ, ಭರಣಿ ನಕ್ಷತ್ರ ನೋಡ್ತೇವೆ ಸರ್. ನಿಮ್ಮೂರಲ್ಲಿ ಯಾವ್ದಾದ್ರು ದತ್ತಾತ್ರೇಯ, ಶಿರಡಿ ಸಾಯಿಬಾಬಾ ಗುರುಸ್ಥಾನ ಇದೆಯಾ? ಗುರುಗಳ ದೇವಸ್ಥಾನ ಇದೆಯಾ? ಹಾ, ಇದೆ ಸರ್, ಇದೆ. ಯಾವುದು? ಸಾಯಿಬಾಬಂದು ಇದೆ ಸರ್. ಹಾಂ, ಅಲ್ಲಿಗೆ ದಿನ ಕರ್ಕೊಂಡೋಗಿ ಎಷ್ಟಾದರೂ ಅಷ್ಟು ಪ್ರದಕ್ಷಿಣೆ ಮಾಡಿಸಿ ಒಂದು 10 ನಿಮಿಷ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಬರಕ್ಕೆ ಕೇಳಿ. ಒಂದು 15 ದಿವಸ ಇಲ್ಲ 21 ದಿವಸ. ಗುರು ದೋಷ ಆಯಿತು ಅಂದರೆ, ಗುರು ವಕ್ರ ಆಗಿದ್ದರೆ ಕೆಲವು ಮಕ್ಕಳು ವಿದ್ಯೆ ಬರೋದಿಲ್ಲ. ಗುರು ಸಾನ್ನಿಧ್ಯ, ಗುರುಗಳ ದರ್ಶನ ಮಾಡ್ತಿದ್ರೆ ಈ ದೋಷ ನಿವಾರಣೆ ಆಗುತ್ತೆ. ಹ್ಞೂ ಸರ್. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಗುರುವಿನ ಅನುಗ್ರಹ ಆಗಬೇಕು. ಅನುಗ್ರಹ ಬೇರೆ, ಆಶೀರ್ವಾದ ಬೇರೆ, ಕೃಪಾ ಕಟಾಕ್ಷ ಬೇರೆ. ಯಾರಿಗೆ ಗುರುಗಳ ಅನುಗ್ರಹ ಇರ್ತದೋ ಅವ್ರು ನೆಕ್ಸ್ಟ್ ಬರ್ತಲ್ಲೆಲ್ಲ ವಿದ್ಯಾವಂತರಾಗಿ ಜ್ಞಾನವಂತರಾಗ್ತಾರೆ. ಗುರುಗೆ ಬೈದಿದ್ರೆ, ದ್ರೋಹ ಮಾಡಿದರೆ, ಅವ್ರ ಬಗ್ಗೆ ಕೆಟ್ಟ ಮಾತಾಡಿದರೆ, ಅವ್ರು ಭಾಳ ಹಿಂಸೆ ಕೊಟ್ಟಿದ್ರೆ ಅವರಿಗೆ ನೆಕ್ಸ್ಟ್ ಬರ್ತಲ್ಲಿ ವಿದ್ಯೆನೇ ಹತ್ತಲ್ಲ. ಎಷ್ಟೇ ಓದೋ ಅರ್ಥವಾಗಿಲ್ಲ. ಅದಕ್ಕೆ ದೋಷ ಗುರು ಸೇವೆ ಆಗಬೇಕು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಗುಲ್ಬರ್ಗದಿಂದ ಸರ್. ಎಲ್ಲಿಂದ? ಗುಲ್ಬರ್ಗದಿಂದ ಸರ್. ಗುಲ್ಬರ್ಗದಿಂದ, ಹೇಳಿ ಅಮ್ಮ. ಸರ್, ಗುರುಗಳ ಹತ್ರ ಮಾತಾಡ್ಬೇಕಿತ್ರಿ. ಮಾತಾಡ್ತಿದ್ದೀನಿ, ಹೇಳಿ, ಏನು? ಹೌದಾ ಸರ್, ನಮ್ಮ ಮನೆಯಲ್ಲಿ ಸ್ವಲ್ಪ ಬಹಳ ಕಷ್ಟ ಇದೆ. ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ. ನನ್ನ ದೊಡ್ಡ ಮಗ ಸ್ವಲ್ಪ ಸಿಟ್ಟು ಅದು ಬಹಳ ಬರ್ತಾ ಇದೆ ಸರ್. ಸಿಟ್ಟ? ಹಾ ಸರ್, ಸಿಟ್ಟು ಬಹಳ ಬರ್ತಾ ಇದೆ. 1.5 ತಿಂಗಳಿಂದ ಸರ್, ಮೊದಲು ಹಿಡ್ಕೊ ಚೆನ್ನಾಗಿದ್ದೀನ್ರಿ. ಹ್ಞೂ 1.5 ತಿಂಗಳು ಹಿಡ್ಕೊಂಡು ಸಿಟ್ಟು ಬಹಳ ಬರ್ತಾ ಇದೆ. ಬೇರೆ ಕಡೆಗೆ ಹಾಸ್ಪಿಟಲ್ ತೋರಿಸಿದ್ರೆ ಡಿಪ್ರೆಷನ್ ಅದಂತ ಹೇಳತ್ತಾರ್ರಿ. ಅದಕ್ಕೆ ಬಹಳ ಸಮಸ್ಯೆ ಆಗತ್ತರಿ. ಯಾವ ಕಾರಣಕ್ಕೆ ಈ ಥರ ಆಗ್ತಾ ಇದೆ ಅಂತ ಕೇಳ್ಬೇಕು. ಅದು ಕಾರಣ ಅಂದರೆ ಜಾತಕ ನೋಡಬೇಕು, ಯಾಕೆ ಕೋಪ ಮಾಡ್ಕೊತಾನೆ ಅಂತ. ಅವ್ನಿಗೆ ಏನು ಬೇಕೋ ಅದು ಕೊಡಿಸಿಲ್ಲ ಅನಿಸುತ್ತೆ. ಅವ್ನು ಹೇಳೋ ಥರ ಆಗ್ತಿಲ್ಲ ಅನಿಸುತ್ತೆ. ನೀವು ಅವ್ರಿಗೆ ಬೈಯೋದು ಮಾಡೋದೆಲ್ಲ ಮಾಡ್ತಿತ್ತು, ಅವ್ನಿಗೆ ಕೋಪ ಬರ್ಬೋದು, ಯಾರು ಗೊತ್ತು. ಇಲ್ಲ ಸರ್, ನಮ್ಮ ಮನೆಯಲ್ಲಿ ಮದುವೆ ಆಯ್ತು ಸರ್. ಏಪ್ರಿಲ್ 5 ತಾರೀಕು ನಮ್ಮ ತಮ್ಮನ ಮದುವೆ ಆಯ್ತ್ರಿ. ಮದುವೆ ಆದ್ಮೇಲೆ 15-20 ದಿನದಿಂದ ಆಮೇಲೆ ಏನಾಯ್ತೋ ಗೊತ್ತಿಲ್ಲ ಸರ್, ಅವಾಗ ಹಿಡಿದು ಈ ಥರ ಆಗ್ತಾ ಇದೆ. ನೋಡೋಣ, ನಾನು ಇದಕ್ಕೊಂದು ಎಪಿಸೋಡ್ ಮಾಡ್ತೀನಿ ಒಂದು 2-3 ದಿವಸದಲ್ಲಿ, ನೋಡಿ. ಹ್ಞೂ ಸರ್, ನಿಮ್ಮ ಹತ್ರ ಬರ್ಬೇಕಂತ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ತಾ ಇದೀವಿ ಸರ್. ಆಗ್ತಾನೆ ಇಲ್ಲ. ಬಂದು ಭೇಟಿಯಾಗಿ ಬರ್ತೀವಿ ಸರ್. ಬನ್ನಿ ಅಮ್ಮ, ಭೇಟಿ ಮಾಡಿ ಬನ್ನಿ.
ಭಾಳ ಸಂತೋಷ, ಒಳ್ಳೆಯದಾಗಲಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈ ಕೋಪ ವಿಷಯದಲ್ಲಿ ಭಾಳ ಇವತ್ತೇ ಇದು ಬರ್ತಿದೆ ಕಾಲ್ಗಳು. ನೋಡೋಣ ಅದಕ್ಕೇನಾರು ಒಂದು ಪರಿಹಾರ ಮಾಡೋಕ್ಕೆ 1-2-3 ದಿನದಲ್ಲಿ ಎಪಿಸೋಡ್ ಮಾಡ್ತೀನಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿ. ಯಾವರಿಂದ ಕಾಲ್ ಮಾಡ್ತೀರಿ? ಆನೇಕಲ್ನಿಂದ ಮಾತಾಡ್ತಾ ಇದ್ದೀನಿ ಸ್ವಾಮೀಜಿ. ಮೋಹನ್ ಕುಮಾರ್ ಅಂತ. ಹೇಳಿ ಮೋಹನ್ ಕುಮಾರ್ ಅವರೇ. ನಾನು ಮದ್ದದ ಕೆಲಸ ಮಾಡ್ತೀನಿ, ಸೀರೆ ನಮ್ದು ವ್ಯಾಪಾರ. ಭಾಳ ಸಂತೋಷ. ಹಾಂ, ಸೀರೆ ವ್ಯಾಪಾರ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಈಗ. ವ್ಯಾಪಾರನೇ ಇಲ್ಲ. ಏನ್ ಮಾಡೋದು ಅಂತ ಇದ್ ಮಾಡಕ್ ಆಗ್ತಾ ಇಲ್ಲ ಸ್ವಾಮಿಗಳೇ. ನೀವೇ ಸೀರೆ ನೇಯ್ತೀರಾ? ಇಲ್ಲ, ಇದ್ರನ್ನಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋದಾಗ ಏನು ಅಂತ ಗೊತ್ತಾಗ್ತಾ ಇಲ್ಲ. ನೀವೇ ಸೀರೆ ನೇಯ್ತೀರಾ? ನೂನ್ ಸ್ವಾಮಿ, 2 ಮಗ್ಗ ಇದೆ ಲೂಮು. ಹಾಂ, ನಾನೇ ನೈತಾ ಇದ್ದೀನಿ ಸ್ವಾಮಿ. ಏನ್ ಕೆಲ್ಸ ಇಲ್ಲ, ಕೊಡ್ತಾ ಇಲ್ಲ. ಕೆಲ್ಸ ಇದೆ, ನೋಡಣಿರಿ ಅಂತ. ಇದು ನಿಮ್ಮ ಕುಲದೇವಿ ಯಾರು? ಹೆಣ್ದೇವರು? ಬನಶಂಕರಮ್ಮ ಸ್ವಾಮೀಜಿ. ಎಲ್ಲಿ? ಬೆಂಗಳೂರಲ್ಲಿ ಬನಶಂಕರ ಅಥವಾ ಬೇರೆ ಕಡೆ? ಹಿರಿಯೂರು ಬನಶಂಕರಮ್ಮ. ಆ ದೇವಿಗೆ ನೀವು ಒಂದು ಸೀರೆ ನೇಯ್ದುಬಿಟ್ಟು ತಗೊಂಡೋಗಿ ಕೊಟ್ಬಿಡಿ. ದೇವಿಗೆ ಉಡ್ಸಕ್ಕೆ ಹೇಳಿ. ನೀವೇ ಸ್ವತಃ ರೆಡಿ ಮಾಡಿ ಅದು ಕೊಡಿ. ಇನ್ನೊಂದು ಸೀರೆ ನಿಮ್ಮನೇಲಿ ನಿಮ್ಮ ಗೋತ್ರ, ನಿಮ್ಮ ರಕ್ತದವರಲ್ಲ, ಬೇರೆಯವ್ರವ್ರಿಗೆ ಯಾರಿಗಾರೊಬ್ಬರು ಈ ಯಾರೋ ಬುಟ್ಟಿ ಮಾರೋರು ಮತ್ತು ಚಾಪೆ ಮಾರೋರು ಈ ಥರದವ್ರು ಇರ್ತಾರಲ್ಲ, ಅವ್ರಿಗೆ ಕೊಟ್ಬಿಟ್ಟು ಒಂದು ಸಲ ನಮಸ್ಕಾರ ಮಾಡಿಬಿಟ್ಟು ಬಂದುಬಿಡಿ. ನೋಡಿ, ಆಗ ಬಿಸ್ನೆಸ್ ತುಂಬ ಇಂಪ್ರೂವ್ ಆಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ವಸ್ತ್ರ, ಸೀರೆ ಅಂದರೆ ಶುಕ್ರ ಗ್ರಹಕ್ಕೆ ಶಾಂತಿ ಮಾಡಿದ್ರೆ ಭಾಳ ಒಳ್ಳೆಯದು. ಅದಕ್ಕೆ ಈ ಸೀರೆನ ಕುಲದೇವಿಗೆ ಅರ್ಪಣೆ ಮಾಡಿ ಮತ್ತು ಬುಟ್ಟಿ ಚಾಪೆ ಎಲ್ಲ ತಯಾರಿ ಮಾಡ್ತಾರಲ್ಲ, ಅಂಥ ಹೆಂಗಸ್ರಿಗೊಂದು ಸೀರೆ ಕೊಟ್ಟರೆ ಭಾಳ ಒಳ್ಳೆಯದು, ಮುತ್ತೈದೆ ಸ್ತ್ರೀಗೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಾ? ಗುಲ್ಬರ್ಗಾದಿಂದ ಸರ್. ಎಲ್ಲಿಂದ? ಗುಲ್ಬರ್ಗಾದಿಂದ. ನೀವು ಟಿ ವಿ ಮುಂದೆ ಕುತ್ಕೊಂಡು ಮಾತಾಡ್ತಿದ್ದೀರ, ಹೊರಗಡೆ ಬಂದು ಮಾತಾಡಿ. ಸರ್ ನೆಟ್ವರ್ಕ್ ಇದೆ, ಹೊರಗಡೆ ಮಾತಾಡಿ ಇವಾಗ. ಹಲೋ, ಹಲೋ ಸರ್. ಮಾತಾಡಿಮ್ಮ ಬೇಗ. ನೀವು ಟಿ ವಿ ನೋಡ್ಕೊಂಡು ಮಾತಾಡ್ತಿದ್ದೀರಾ? ಹಲೋ ಹಲೋ, ಅವ್ರಿಗೆ ಟಿ ವಿ ಮುಂದೆ ಮಾತಾಡಬಾರ್ದು. ಆಮೇಲೆ ನಾಯಿ ಬೇರೆ ಬೊಗಳುತ್ತಿದೆ, ಹೆಂಗೆ ಕೇಳುತ್ತಿದ್ದು, ವಾತಾವರಣ ಕೂಡ ಭಾಳ. ಹಲೋ 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 ಶ್ರೀನಿವಾಸ ಗುರೂಜಿ ಅವರು. ಹಾಂ, ಹೇಳಿ ಅಮ್ಮ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ನಾವು ಚಿತ್ರದುರ್ಗದಿಂದ ಕಾಲ್ ಮಾಡ್ತಾ ಇದ್ದೀವಿ ಸ್ವಾಮಿ. ಹೇಳಿ ಅಮ್ಮ, ಏನು ಸಮಸ್ಯೆ? ನಾವು ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಏನು ಸಮಸ್ಯೆ ಮಗಂದು? ಮಗ ಇವಾಗ 4 ವರ್ಷ ತುಂಬಿ 5 ವರ್ಷದಲ್ಲಿ ನಡೀತಾ ಇದೆ ಸ್ವಾಮೀಜಿ. ಅವನು ಶಾಲೆಗೆ ಸೇರಿಸಿದೀವಿ, ಹೋಗ್ತಾನೆ ಇಲ್ಲ. ಹೋಗಲ್ಲ. ಅದು ತುಂಬಾನೇ ಆಟ ಮಾಡ್ತಿದೆ. ಅಲ್ಲ, ಅದು ಮಕ್ಕಳು ಸಹಜ ಅಲ್ವಾ, ಆಟ ಆಡೋ ಮಕ್ಕಳು. ಅವನಿಗೆ 4 ದಿನ ಶಾಲೆಗೆ ಈಗಾಗಲೇ 2-3 ಸಲ ಹಂಗಾಗಿದೆ. 4 ದಿನ ಸ್ಕೂಲಿಗೆ ಹೋದ್ರೆ 5ನೇ ದಿನ ಜ್ವರ ಬಂದ್ಬಿಡುತ್ತೆ ಅವನಿಗೆ. ಈ ಥರ ಎಷ್ಟು ಸಲ ಬಂದಿದೆ ಜ್ವರ? ಈಗ 3 ಸಲ ಆಗಿದೆ. ಓಕೆ, ನೀವು ಚಿತ್ರದುರ್ಗ ಟೌನಲ್ಲೇ ಇದ್ದೀರಾ? ಪಕ್ಕ ಹಳ್ಳಿ ಸ್ವಾಮೀಜಿ. ಚಂಡಿಕೇಶ್ವರ ಅಂತ ಒಂದು ದೇವರಿರ್ತದೆ ಶಿವನ ದೇವಸ್ಥಾನದಲ್ಲಿ. ಯಾವುದು ಸ್ವಾಮೀಜಿ? ಚಂಡಿಕೇಶ್ವರ. ಚಂಡಿಕೇಶ್ವರ. ಶಿವನ ದೇವಸ್ಥಾನದಲ್ಲಿ ಇರ್ತದೆ. ಸ್ವಾಮೀಜಿ. ಪಶ್ಚಿಮಕ್ಕೆ ಮುಖ ಮಾಡಿಟ್ಟಿರ್ತಾರೆ. ಆ ದೇವರಿಗೆ ಒಂದ್ಸಲ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸ್ಬಿಟ್ಟು ಅವನಿಗೆ ಇಲ್ಲಿ ಪ್ರದಕ್ಷಿಣೆ ಮಾಡಿಸ್ಕೊಂಡು ಕರ್ಕೊಂಡು ಬನ್ನಿ, ನೋಡಿ ಎಲ್ಲ ಸರಿ ಹೋಗುತ್ತೆ. ಚಂಡಿಕೇಶ್ವರ ಅಂತ ಈಶ್ವರ ದೇವಸ್ಥಾನದಲ್ಲಿ ಇರ್ತದೆ, ಹುಡುಕ್ಬೇಕು. ಈಶ್ವರ ದೇವಸ್ಥಾನದಲ್ಲಿ ದಕ್ಷಿಣಾಮೂರ್ತಿ, ಚಂಡಿಕೇಶ್ವರ ಎರಡೂ ಇರ್ತದೆ. ಅಲ್ಲಿ ಚಂಡಿಕೇಶ್ವರಿಗೆ ಪೂಜೆ ಮಾಡಿಸಿ ಬಂದರೆ ಭಾಳ ಒಳ್ಳೆಯದು. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್ ತುಮಕೂರಿಂದ. ಸರ್ ತುಮಕೂರ್ದು. ಹೇಳಿ ಅಮ್ಮ, ಏನು ಸಮಸ್ಯೆ? ಸರ್ ಗುರೂಜಿ ಹತ್ರ ಮಾತಾಡ್ಬೇಕಿತ್ತು. ನಾನೇ ಮಾತಾಡ್ತಿದ್ದೀನಿ, ಹೇಳಿ. ಗುರೂಜಿ ನಮಸ್ತೆ. ಗುರೂಜಿ ನಮಸ್ತೆ ಅಮ್ಮ, ಹೇಳಿ.
ಗುರುಜಿ ನಂಗೆ ಸುಮಾರು ಒಂದ್ 2 ವರ್ಷದಿಂದ ತುಂಬಾ ಕೆಟ್ಟ ಕನ್ಸು ಬೀಳ್ತಿದೆ ಗುರುಜಿ. ನಂಗೆ ರಾತ್ರಿ ಹೊತ್ತು ಏನೇನೋ ಮಾತಾಡೋದು, ಯಾರೋ ಕೂಗ್ದಂಗ್ ಆಗೋದು. ಏನಂತ ಇನ್ನೊಂದ್ಸಲ ಹೇಳಿ ಗುರುಜಿ ಹೇಳಿ, ರಿಪೀಟ್ ಮಾಡಿ ಇನ್ನೊಂದ್ಸಲ. ನಂಗೆ ತುಂಬಾ ಕೆಟ್ಟ ಕನ್ಸು ಬೀಳುತ್ತೆ. ರಾತ್ರಿ ಹೊತ್ತು ನಿದ್ದೆ ಬಂದ್ರು ತುಂಬಾ ರಾತ್ರಿ ಎಲ್ಲ ಸತ್ತೋರ್ ಕನ್ಸಿಗೆ ಬರ್ತಾರೆ. ಏನೇನೋ ಕೆಟ್ಟ ಕನ್ಸು, ರಾತ್ರಿ ನಿದ್ದೆ ಒಳಗೆ ಏನೋ ಒಂಥರ ಮಾತಾಡೋದು, ಮೆಟ್ಟು ಬೀಳೋದು, ಯಾರೋ ಕೂಗ್ದಂಗ್ ಆಗೋದು. ನೀವೆಲ್ಲರೂ ಸ್ಮಶಾನಕ್ಕೆ ಹೋಗಿ ಬಂದಿದ್ರಾ? ಇಲ್ಲ ಗುರುಜಿ, ಎಲ್ಲೂ ಹೋಗಲ್ಲ ನಾನು. ಓಕೆ. ನೀವು ದಿನ ಬೆಳಗ್ಗೆ ಎದ್ದು ಬಿಳಿ ಎಕ್ಕದ ಗಿಡಕ್ಕೆ ಒಂದು ಚೊಂಬು ನೀರು ಹಾಕ್ಬಿಟ್ಟು ಪೂಜೆ ಮಾಡಿ, ಆಮೇಲೆ 102 ಸುತ್ತು ಪ್ರದಕ್ಷಿಣೆ ಮಾಡಿ. ಎಕ್ಕದ ಗಿಡಕ್ಕ ಗುರುಜಿ? ಬಿಳಿ ಎಕ್ಕದ ಗಿಡ, ಬಿಳಿ ಎಕ್ಕದ ಗಿಡ ಪೂಜೆ ಮಾಡಿಬಿಟ್ಟು 102 ಸುತ್ತು ಪ್ರದಕ್ಷಿಣೆ ಮಾಡಿ, ಅದು ಒಂದು ಎಲೆನ ಕಿತ್ಕೊಂಬಂದು ದಿಮ್ನಡಿಲಿ ಇಟ್ಕೊಂಡು ಮಲ್ಕೊಳ್ಳಿ. ಗುರುಜಿ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಈ ದುಸ್ವಪ್ನ ಮತ್ತು ನಿದ್ದೆಯಲ್ಲಿ ಮಾತಾಡೋದು ಇದೆಲ್ಲ ಭಾಳ ಒಂಥರ ಭಾಳ ಪ್ರಾಬ್ಲಮ್, ಮನಸ್ಸಿಗೆ ಭಾಳ ಡಿಸ್ಟರ್ಬ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡೋಕ್ಕಾಗಲ್ಲ ಅಥವಾ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಲ್ಲ. ಹೀಗಾಗಿ ಇದೊಂಥರ ಕಾಯಿಲೆ ಅಂತಲೇ ನಾನು ಹೇಳ್ತೀನಿ. ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಹಲೋ 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 ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀವಿ ಗುರುಜಿ. ಹೇಳಿ ಅಮ್ಮ, ಏನು ಸಮಸ್ಯೆ? ನಾವು ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಏನು ಸಮಸ್ಯೆ ಮಗಂದು? ನಮ್ಮ ಮಗ ಗಂಡ ಹೆಂಡತಿ ತುಂಬಾ ಚೆನ್ನಾಗಿದ್ರು. ಅವನು ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದ. ಏನ ಇವಾಗ ಒಂದ್ 2 ತಿಂಗಳಾಯ್ತು ಗುರುಜಿ, ತುಂಬಾನೇ ಜಗಳ ಆಡ್ಕೊಂಡಿದ್ದಾರೆ. ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ. ತುಂಬಾ ಸಿಟ್ ಮಾಡ್ಕೊತಾನೆ, ಕೋಪ ಮಾಡ್ಕೊತಾನೆ. ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀರಿ? ಗಂಡ ಹೆಂಡತಿ ಜಗಳ ತಿಂದು ಮಲ್ಗೋ ತನಕ ಅಂತ. ಇಲ್ಲ ಗುರುಜಿ, ಅವ್ನ್ ಡೈವರ್ಸ್ ಕೊಡ್ತೀನಿ, ನನಗೆ ನಿಮ್ ಬೇಕಾಗೇ ಇಲ್ಲ, ಹಂಗೆ ಹಂಗೆ ಅಂತ ತುಂಬಾ ಇದ್ ಮಾಡ್ತಾನೆ. ಯಾರು ಹೇಳಿದ್ರು ಹೇಳಿದ್ ಮಾತು ಕೇಳಲ್ಲ, ಯಾರಿಗೂ ಬೆಲೆ ಕೊಡಲ್ಲ. ಯಾರು ಹೇಳಿದ್ರು ಹೇಳಿದ್ ಮಾತನ್ನೋದೇ ಕೇಳಲ್ಲ. ಅವ್ನಿಗೆ ಆರೋಗ್ಯದಲ್ಲೂ ಸ್ವಲ್ಪ ಸಮಸ್ಯೆ ಇದೆ. ಕಿಡ್ನಿ ಸ್ಟೋನ್ ಆಗಿತ್ತು, ತಿಂಗಳೆಲ್ಲ ಅದನ್ನೆಲ್ಲ ಆಪರೇಷನ್ ಮಾಡಿ ತೆಗಿಸ್ತಾ. ಏನು ಓದಿದ್ದಾನೆ? ಅವನು MA ಮಾಡಿದ್ದಾನೆ ಗುರುಜಿ. ಇಬ್ರು ಲೆಕ್ಚರರು. ಇಬ್ರು ಮಕ್ಳಿದಾರ? ಇಬ್ರು ಲೆಕ್ಚರರು ಗುರುಜಿ. ಇಬ್ರು ಲೆಕ್ಚರರ್ಸಾ? ಇಬ್ರು ಲೆಕ್ಚರರ್ಸ್. ಮಕ್ಳಿಲ್ವಾ ಗುರುಜಿ? ನಿಮ್ಮ ಮಗನಿಗೆ ಮಕ್ಳಾಗಿಲ್ವಾ? ಒಂದ್ ಹೆಣ್ಮಗು ಇದೆ ಗುರುಜಿ, 5 ವರ್ಷದ್ದು. ಅದನ್ನೇನು ಮಾಡ್ತಾರಂತೆ? ಅಯ್ಯೋ, ಏನ್ ಮಾಡ್ತಾರ ಅದನ್ನ ಅವ್ರ ಅಮ್ಮನ ಮನೇಲಿ ನೋಡ್ಕೊತಾ ಇದಾರೆ ಗುರುಜಿ. ನೀವು ಬುದ್ಧಿ ಹೇಳಿ ಮಗನಿಗೆ, ಯಾಕೆ ಡೈವರ್ಸ್ ಕೊಡ್ತೀರಾ? ಏನ್ ಹೇಳಿದ್ರು ಕೇಳತ್ತಾನೆ ಇಲ್ಲ ಗುರುಜಿ. ಯಾರು ಹೇಳಿದ್ರು ಕೇಳ್ತಾ ಇಲ್ಲ. ನಮ್ ಮಗಳು ಮತ್ತೆ ನಮ್ ತಮ್ಮ ಎಲ್ಲಾರು ಬುದ್ಧಿ ಹೇಳಿದ್ರು, ನಾನ್ ಹೇಳಿದ್ರು, ಯಾರು ಹೇಳಿದ್ರು ಕೇಳೋದೇ ಇಲ್ಲ ಗುರುಜಿ. ಅವನು ಚಿಕ್ಕ ಹುಡುಗಿನೂ ತುಂಬಾನೇ ಕೋಪ, ತುಂಬಾನೇ ಸಿಡ್ಕು. ಇವಾಗ ಏನ್ ಕಾರಣಕ್ಕೆ ಈ ತರ ಆಗ್ತಿದೆ? ಏನ್ ಕಾರಣ? ಏನು ಇಲ್ಲ ಗುರುಜಿ, ಸುಮ್ನೆ ಸಣ್ಣ ವಿಷಯ ಅಷ್ಟೇ. ಮನೇಲಿ ಫಸ್ಟ್ ಇಮಿಡಿಯೇಟ್ ಆಗಿ ಮನೇಲಿ ಗಣಪತಿ ಹೋಮ, ನಿಮ್ಮ ಮನೆ ದೇವರು, ಹೆಣ್ಣು ದೇವರು, ಗಂಡು ದೇವ್ರದ್ದು ಹೋಮ, ಅದಾದ್ಮೇಲೆ ನೀವು ಒಂದು ಮೃತ್ಯುಂಜಯ ಹೋಮ ಮಾಡಿಸ್ಬಿಡಿ, ಇಲ್ಲಾಂದ್ರೆ ಸುದರ್ಶನ ಹೋಮ ಮಾಡಿಸಿ. ಹೌದಾ ಗುರುಜಿ? ಗಣಪತಿ ಹೋಮ, ನಿಮ್ಮ ಮನೆ ಹೆಣ್ಣು ದೇವರು, ಗಂಡು ದೇವರು, ಸುದರ್ಶನ ಹೋಮ ಮಾಡಿಸಿ. ನಮ್ಮ ಮನೆಯಲ್ಲಿ ಇದುವರೆಗೂ 5 ಜನ ಸತ್ತೋಗಿದ್ದಾರೆ ಗುರುಜಿ. ಅವರೆಲ್ಲರೂ ಶನಿವಾರನೇ ಸತ್ತೋಗ್ಬಿಟ್ಟಿದ್ದಾರೆ. ನಮ್ಗೆ ಅದು ಸ್ವಲ್ಪ ಭಯ ಐತೆ. ಈಗ ಅದೆಲ್ಲ ಮರ್ತ್ಬಿಡಿ, ಎಲ್ಲ ಆದಂಗೆ ಆಗಲ್ಲ. ಇದು ಮಾಡಿಸಿ, ಹೋಮ ಮಾಡಿಸಿ, ಇಮಿಡಿಯೇಟಾಗಿ ಎಲ್ಲ ಸರಿ ಹೋಗುತ್ತೆ ನೋಡಿ. ಹೌದಾ ಗುರುಜಿ? ಮಾಡಿಸಿ, ಒಳ್ಳೇದಾಗತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ. ಇಲ್ಲಿ ಮದುವೆ ಆಗಿ ಒಂದು ಮಗು ಇದೆ, ಅವರು ಡೈವರ್ಸ್ ಆಗಬೇಕು. ಇಬ್ಬರು ಲೆಕ್ಚರರ್ಸೇ, ಇವ್ರಿಗೆ ನಾವು ಬುದ್ಧಿ ಹೇಳೋಕ್ಕಾಗೋದಿಲ್ಲ. ಜಾತಕ ದೋಷ ಅಥವಾ ಯಾವುದಾದ್ರು ಮಾಟಮಂತ್ರ ಪ್ರಯೋಗ ಆಗಿರ್ಬೋದು. ಅದಕ್ಕೆ ಸುದರ್ಶನ ಹೋಮ ಮಾಡಿಸ್ಬಿಟ್ರೆ ಭಾಳ ಒಳ್ಳೆಯದು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ, ಮಾತಾಡಿ, ಎಲ್ಲಿಂದ ಕಾಲ್ ಮಾಡ್ತೀರಾ? ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ, ಯಾವರು? ಇಲ್ಲಿ ಶಾಪುರ್ ಅಂತೇಳಿ, ಯಾದಗಿರಿ ತಾಲೂಕು. ಶಾಪುರ, ಹೇಳಿ, ಏನು ಸಮಸ್ಯೆ? ಏನಿಲ್ಲ ಗುರುಜಿ, ನಮ್ಮ ದೊಡ್ಡ ಮಗ ಇದ್ದಾನೆ. ಅವನು ಈಗ ಈ ಮುಂಚೆ ಎಲ್ಲ ಚೆನ್ನಾಗಿದ್ದ. ಮೊನ್ನೆ ರೀಸೆಂಟ್ಲಿ 1 ತಿಂಗಳಿಂದ ಅವನು ಸ್ವಲ್ಪ ಕೋಪ ಮಾಡ್ಕೋದು, ಓದೋದ್ರ ಕಡೆ ಲಕ್ಷ್ಯ ಇಲ್ಲ, ಒಮ್ಮೆ ಎದಿ ಹೊಡೆದು ಅಂಜೋದು. ಕೋಪ ಏನಕ್ಕೆ ಮಾಡ್ಕೊಂಡಿದ್ದಾನೆ? ಹೋಗೋದಿಲ್ಲ ಅಂತೇಳಿ ಅಂತ ಇದಂತ ಗುರುಜಿ. ಕೋಪ ಏನಕ್ಕೆ ಬಂತು? ಕಾರಣ ಏನು? ಏನ್ ಗೊತ್ತಿಲ್ಲ ಗುರುಜಿ. ಸಡನ್ ಆಗಿ ಈ 1 ತಿಂಗಳಿನಲ್ಲಿ ಈ ತರ ಒಂಥರ ರಿಯಾಕ್ಟ್ ಮಾಡ್ತಾ ಇದ್ದಾನೆ ಅವನು.
ಅವನಿಗೆ ಏನು ಕೊಡಿಸ್ಬೇಕೋ ಕೊಡಿಸಿಲ್ಲ ಅನ್ಸುತ್ತೆ, ಅವ್ನು ಬೇಕಾದ್ರೆ ಕೊಡಿಸಿಲ್ಲ ನೀವು? ಇಲ್ಲ ಗುರುಜಿ, ಅವ್ನ್ ಕೇಳಕ್ಕಿಂತ ಮುಂಚೆನ ಅವ್ನು ಏನ್ ಕೇಳಿದ್ರೆ ಎಲ್ಲಾನು ಕೊಡ್ಸಿದೇವೆ ಇಲ್ಲಿವರೆಗೆ, ಯಾವ್ದಾದ್ರು ಇದು ಮಾಡಿದಿಲ್ಲ ಕೊರತೆ. ಆದರೆ ಏನು ಆಗಿದೆ ಗೊತ್ತಿಲ್ಲ. ರೀಸೆಂಟ್ಲಿ 1 ತಿಂಗಳಾಯ್ತು ಅವನು ಸಿಟ್ಟಿಂಗ್ ಬರೋದು, ಕೋಪ ಮಾಡ್ಕೋದು, ತಂದೆ ತಾಯಿ ಮೇಲೆ ಕೈ ಮಾಡೋದು, ಮತ್ತು ಹೆದರೋದು, ಸ್ಕೂಲಿಗೆ ಹೋಗೋದಿಲ್ಲ ಅಂಬೋದು, ಹಠ ಮಾಡೋದು. ಎಷ್ಟನೇ ಕ್ಲಾಸು? ಅವನು ಇವಾಗ 9th ಗುರುಜಿ. ನಿಮ್ಮ ಮೇಲೆ ಕೈ ಮಾಡ್ತಾನಾ? ಹ್ಞೂ ಗುರುಜಿ. ನೀವ್ಯಾಕಷ್ಟು ಸಲಿಗೆ ಕೊಟ್ಟಿದ್ದೀರಾ? ಗುರುಜಿ ಮೊದಲು ಒಬ್ಬನೇ ಇದ್ದನ್ರಿ, ಅವಾಗ ಬಹಳಷ್ಟು ಪ್ರೀತಿಯಿಂದ ಇದು ಮಾಡಿದ್ದೇವೆ. ಆದ್ರೆ ರೀಸೆಂಟ್ಲಿ ಗುರುಜಿ, ಈಗ ರೀಸೆಂಟ್ಲಿ 1 ತಿಂಗಳಿಂದಾನೇ ಅವ್ನು ಈ ತರ ವರ್ತನೆ ಮಾಡ್ತಾರದು. ಮುಂಚೆ ಯಾವಾಗೆಲ್ಲ ಚೆನ್ನಾಗಿದ್ರಿ. ಸರಿ, ಈಗ ಇದಕ್ಕೊಂದು ಎಪಿಸೋಡ್ ಮಾಡ್ತೀನಿ, ಇನ್ನೊಂದು 2 ದಿನ ಬಿಟ್ಟು ನೋಡಿ, ಅದು ಪರಿಹಾರ ತಿಳಿಸ್ತೀನಿ, ಅದನ್ನು ಫಾಲೋ ಮಾಡಿ ನೀವು. ಆಯ್ತು ಗುರುಜಿ. ಓಕೆ, ಭಾಳ ಸಂತೋಷ, ಕರೆ ಮಾಡಿದ ಧನ್ಯವಾದಗಳು. ತಂದೆ ತಾಯಿ ಮೇಲೆ ಹೊಡೆಯೋ ಹುಡುಗ, 9ನೇ ಕ್ಲಾಸ್ ಹೊಡೆಯೋ ಹುಡುಗ ಅಂದರೆ ನೀವು ಎಷ್ಟು ಸಲಿಗೆ ಕೊಟ್ಟಿದ್ದೀರಾ, ಯಾವ ಸಂಸ್ಕಾರ ಕೊಟ್ಟಿದ್ದೀರಾ? ಒಬ್ಬನೇ ಮಗ ಅಂತೇಳಿ ಪ್ರೀತಿ ತೋರಿಸ್ಬಾರ್ದು. ಒಬ್ಬನೇ ಮಗ ಆದರೆ ಕಷ್ಟ ಏನು ಅಂತ ತೋರಿಸಿ ಬೆಳೆಸ್ಬೇಕು ಮಕ್ಕಳಿಗೆ ಒಂದು ತುತ್ತು ಅನ್ನ ಇಲ್ಲ ಅದು ಏನಾಗುತ್ತೆ, ₹1 ಹೆಂಗೆ ಬದುಕ್ತೀವಿ ಅನ್ನೋದನ್ನು ತೋರಿಸ್ಬೇಕು. ಮಕ್ಕಳಿಗೇನು ಆಸ್ತಿ ಬೇಕೋ ಮಾಡ್ತಾಯಿರಿ, ಆದರೆ ಮಕ್ಕಳಿಗೆ ನಮ್ಮ ಮೇಲೆ ಹೊಡಿತಾರೆ, ನಮಗೆ ಬೈತಾರೆ, ನಾವು ಹೇಳಿದ ಮಾತು ಕೇಳ್ತಿಲ್ಲ ಅಂದರೆ ನೀವು ಸರಿಯಾಗಿ ಬೆಳೆಸಿಲ್ಲ ಮಕ್ಕಳನ್ನ ಅಂತ ಅರ್ಥ. ಸಂಸ್ಕಾರ ಇಂಪಾರ್ಟೆಂಟ್ ಇಲ್ಲಿ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಗುರುಜಿ, ನಾವು ಇಲ್ಲಿ ಹರಿಹರದಿಂದ ಕಾಲ್ ಮಾಡ್ತಿರೋದು. ಹರಿಹರದಿಂದ, ಹೇಳಿ ಅಮ್ಮ. ಗುರುಜಿ, ನಮ್ಮ ತಾಯಿಯವರಿಗೆ ಪಾದ ಹಿಡಿಯುತ್ತೆ ಗುರುಜಿ, ಕೈ ಕಾಲೆಲ್ಲ ಒಂಥರ ಒಂದ್ರ ಮೇಲೆ ಒಂದು ಆದಂಗಾಗಿ ಹಿಡಿದು ತುಂಬಾ ನೋವು, ಕಾಲು ಎತ್ತಿಡಕ್ ಬರಲ್ಲ ಗುರುಜಿ, ಆ ತರ ಆಗ್ತಾ ಇದೆ. ಕಿಡ್ನಿ ಟೆಸ್ಟ್ ಮಾಡಿಸಿದ್ದೀರಾ? ಕಿಡ್ನಿ ಇಲ್ಲ ಗುರುಜಿ, ಟೆಸ್ಟ್ ಮಾಡ್ತಿಲ್ಲ. ಕಿಡ್ನಿ ಪ್ರಾಬ್ಲಮ್ ಇದೆ ಹಿಂಗಾಗುತ್ತೆ, ಮೊದಲು ಕಿಡ್ನಿನ ಒಂದ್ಸಲ ಟೆಸ್ಟ್ ಮಾಡಿಸಿ ಏನಾಗಿದೆ ಅಂತ. ಒಂದು, ಎರಡನೇದು ಡಯಾಬಿಟಿಸ್ ಇದೆಯಾ ಅವ್ರಿಗೆ? ಇಲ್ಲ ಸರ್, ಡಯಾಬಿಟಿಸ್ ಇಲ್ಲ. ಈಗ ಒಂದು 15 ದಿನದಿಂದ BP ಬಂದಿದೆ ಗುರು. ಅಲ್ಲ, BP ಬಿಡಿ, ಆರಾಮಾಗಿ ಒಂದು ಒಳ್ಳೆ ಹಾಡು ಕೇಳೋದು, ಪುಸ್ತಕ ಓದೋದು, ನಗ್ನಾಗ್ತಾ ಇದ್ರೆ BP ನಾರ್ಮಲ್ ಆಗುತ್ತೆ. ಈಗ ನೀವು ಕಿಡ್ನಿನ ಫಸ್ಟ್ ಟೆಸ್ಟ್ ಮಾಡಿಸಿ, ನಿಮ್ಮ ಲೋಕಲ್ ಡಾಕ್ಟರ್ ಹತ್ರ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿರಿ. ಸದ್ಯಕ್ಕೆ ಬಿಸಿನೀರಿಗೆ ನಿಂಬೆಹಣ್ಣು ರಸ ಹಾಕ್ಬಿಟ್ಟು 1 ಚಮಚ ಕಲ್ಲುಪ್ಪು ಹಾಕ್ಬಿಟ್ಟು 2 ಕಾಲನ್ನು ಇಡಿ ಬಿಸಿನೀರಲ್ಲಿ, ರಾತ್ರಿ ಮಲ್ಕೊಳ್ಳುವಾಗ ಚಂದ್ರಶಾಂತಿ ಆಗುತ್ತೆ. ಇದು ಮಾಡ್ತಾ ಬನ್ನಿ, ಅವ್ರಿಗೆ ನಾರ್ಮಲ್ ಆಗೋವರೆಗೂ. ಕಿಡ್ನಿ ಚೆಕಪ್ ಮಾಡಿಸಿ ಒಂದು ಸಲ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ಹಲೋ, ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಾ? ಹಲೋ, ನಮಸ್ಕಾರ ಸರ್. ನಮಸ್ತೆ, ಯಾವರು? ನಮ್ದು ರಾಯಚೂರು ಡಿಸ್ಟಿಕ್. ರಾಯಚೂರು ಜಿಲ್ಲೆ, ಹೇಳಿ. ಅದೇ ಸರ್, ಇದು ಗಂಡ ಹೆಂಡ್ರ ಸಂಭವ ಆದ ಮಗ ಜಳಕ ಮಾಡ್ಬೇಕಾಯ್ತೇನ್ರಿ? ಹಂಗ ಮಾಡ್ಬೇಕಾಯ್ತ್ರ? ನೀವೇನು ಹೇಳ್ತೀರ ಅರ್ಥ ಆಗ್ತಿಲ್ಲ, ಸರಿಯಾಗಿ ಹೇಳಿ, ನಿಧಾನಕ್ಕೆ ಹೇಳಿ. ಅಲ್ಲ ಸರ್, ಇದು ದಂಪತಿಗಳು ಇರ್ತಾರಲ್ರ, ಗಂಡ ಹೆಂಡ್ರು. ಓಕೆ. ಅದೇ ಮಂತ್ರ ಹೇಳಕ್ ಅಡ್ಡಿ ಆಗ್ತಾ ಇದ್ರಿ ಸಂಭೋಗ ಆದ. ಇನ್ನೊಂದ್ಸಲ ಹೇಳಿ. ದೇಹ ಸುಖ ತಗಂತೀವಲ್ರ, ಹಾಂ, ಅದೇ ಮಂತ್ರ ಹೇಳಕ್ಕ ಮುಡ್ಚಟ್ಟು ಮೈಲಿಗೆ ಏನ್ ಐತನ್ರ ಅಂತ ಕೇಳ್ಕೊಂಡ್ ಮಾಡ್ತೀರಿ. ಏನಕ್ಕೆ ಮಂತ್ರ ಹೇಳಬೇಕು? ಮಂತ್ರ ಹೇಳಕ್ರಿ, ಮಂತ್ರ ಮುದ್ರೆ ಮಾಡಕ್ರ ಮೈಲಿಗೆ ಆಗುತ್ತಲ್ರ, ಅದಕ್ಕ ಕೇಳ್ಬೇಕಂತ ಕೇಳಿದ್ರು ಗುರು. ಏನಿಲ್ಲ, ಗಂಡ ಹೆಂಡತಿ ಸುಖ ಆದಮೇಲೆ ಎದ್ದು ಸ್ನಾನ ಮಾಡಿದ್ರು ಸಾಕು. ಸ್ನಾನ ಮಾಡಿ ದೀಪ ಹಚ್ಚಿದ್ರೆ ಮುಗೀತು. ದೇವ್ರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿದ್ರೆ ಆಯಿತು. ಸ್ನಾನ ಹೇಳಿದ್ಮೇಲೆ ಮಾಡ್ಬೋದಲ್ರಿ? ಮಂತ್ರ ಹೇಳ್ಬೋದಲ್ರಿ ಸ್ನಾನ ಮಾಡಿದ್ಮೇಲೆ? ಯಾವ್ದಾದ್ರು ಮಂತ್ರ ಹೇಳಿ, ನಿಮ್ಮ ಕುಲದೇವ್ರದ್ದು ಅಥವಾ ನಿಮ್ಮ ಹೆಣ್ಣು ದೇವ್ರದ್ದು ಯಾವ್ದಾದ್ರು ಒಂದು ಮಂತ್ರ ಹೇಳಿ. ಶಿವನ ಮಂತ್ರ, ಯಾವುದೋ ನಿಮ್ಮ ಮನೆ ದೇವ್ರ ಮಂತ್ರ ಹೇಳಿದ್ರೆ ಆಯಿತು. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ, ಮಾತಾಡಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಹಲೋ. ಹಲೋ, ಮಾತಾಡ್ಬೋದಾ ಇವ್ರ ಹತ್ರ, ಶ್ರೀನಿವಾಸ್ ಅವ್ರ ಹತ್ರ? ಮಾತಾಡ್ತಾ ಇದ್ದೀನಿ, ಮಾತಾಡಿ ಅಮ್ಮ. ಯಾವ ಊರು ನಿಮ್ಮದು? ಹಲೋ. ನೀವು ಟಿವಿ ನೋಡ್ಕೊಂಡು ಮಾತಾಡ್ತಿದ್ದೀರಾ? ಅದೇ, ಬರ್ಬ್ಲಕ್ಕಿಂದ. ನೀವು ಟಿವಿ ನೋಡ್ಕೊಂಡು ಮಾತಾಡ್ತಿದ್ದೀರಾ? ಹೊರಗಡೆ ಬಂದು ಮಾತಾಡಿ. ಸರಿ, ಆಯ್ತು ಸರ್. ಹಲೋ. ಹೇಳಿ, ಏನು, ಯಾವ ಊರಿಂದ ಕಾಲ್ ಮಾಡ್ತೀರಿ? ಸರ್, ಇಲ್ಲಿ ನಾನು ರೈಲ್ವೇಸ್ ಇಂದ, ನೀವು ನನಗೆ ಗೊತ್ತಿರೋ ಸರ್. ಏನಪ್ಪ? ನಾನು ರೈಲ್ವೇಸ್ ಇಂದ, ನೀವೆಲ್ಲ ಅವಾಗೆಲ್ಲ ಇದಕ್ಕೆಲ್ಲ ಟೂರ್ಗೆಲ್ಲ ಕರ್ಕೊಂಡು ಹೋದ್ರಲ್ಲ. ಯಾವ ಊರು ನಿಮ್ಮದು?
ಬ್ಯಾಂಗ್ಳೂರ್ ಸರ್, ಇಲ್ಲೇ ಮಲ್ಲೇಶ್ವರ ನಿಮ್ಮ ಇದತ್ರ ದತ್ತಾತ್ರೇಯ ದೇವಸ್ಥಾನದ ಹತ್ರ. ಹೇಳಿ ಏನು ಪ್ರಾಬ್ಲಮ್ ಹೇಳಿ. ಅದು ಏನೋ ನೀರ್ ಕುಡಿದ್ರು ಒಂಚೂರು ಹೊಟ್ಟೆ ಊದ್ಕೊಳ್ಳುತ್ತೆ. ಹಾಂ, ಆಮೇಲೆ ಏನಾದ್ರೂ ತಿಂದ್ರೂ ಹೊಟ್ಟೆ ಊದ್ಕೊಳ್ತಾನೆ ಇರುತ್ತೆ. ಹ್ಞೂ, ಯಾರೋ ನಿಮಗೆ ಊಟದಲ್ಲಿ ಏನೋ ಮದ್ದಾಕಿರ್ತಾರೆ, ಫಸ್ಟ್ ಚೆಕ್ ಮಾಡಿಸಿ. ಆ ಮದ್ದಾಕಿದ್ರೆ ಈ ಸಿಮ್ಟಮ್ಸ್ ಬರುತ್ತೆ. ನೀರು ಸೇರಾಗಿಲ್ಲ, ಊಟ ಮಾಡಕ್ಕೆ ಬಿಡಲ್ಲ, ಔಷಧಿ ತಗೊಳಕ್ಕೆ ಬಿಡಲ್ಲ. ಹಾಂ, ಹೊಟ್ಟೆಲಿ ಮದ್ದಿರುತ್ತದೆ. ಯಾರೋ ಅಲ್ಲಿ ತೆಗ್ಸೋರ ಹತ್ರ ಹೋಗಿ ಬೇಗ ಅದನ್ನು ತೆಗ್ಸಿ. ಮದ್ದು ಹಾಕಿರೋದು? ಹಾಂ, ಮದ್ದಾಕಿರ್ತಾರೆ. ಅದಕ್ಕೆ ಸ್ವಲ್ಪ ಕೇಳೋಣ ಅಂತ ಮಾಡಿ. ಭಾಳ ಒಳ್ಳೇದು, ಭಾಳ ಒಳ್ಳೇದು. ಮೊದಲಾಕಿ ಸುಮಾರು ದಿವಸದಿಂದ ಒಂದು 4-5 ತಿಂಗಳಿಂದ ಇದೆ ಸರ್. ಹಾಂ, ಎಲ್ಲೋ ಯಾರೋ ಮನೇಲಿ ಹಾಕಿರ್ತಾರೆ, ತಿನ್ನೋ ಸ್ವೀಟ್ಸಲ್ಲೋ ಖಾರಲ್ಲೋ ಅಥವಾ ಊಟದಲ್ಲೋ ಎಲ್ಲೋ ಹಾಕ್ಬಿಟ್ಟಿರ್ತಾರೆ. ಅದನ್ನು ಮೊದಲು ತೆಗ್ಸಿದ್ರೆ ಇಮಿಡಿಯೇಟಾಗಿ ಕ್ಯೂರ್ ಆಗ್ತೀರ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹೊಟ್ಟೆ ಊದ್ಕೊಳ್ಳೋದು, ನೀರು ಕುಡಿದ ತಕ್ಷಣ, ಊಟ ಮಾಡಿದ ತಕ್ಷಣ ನೀರು, ಇದು ಒಂದು ಹಣ್ಣು ಅಥವಾ ಒಂದೊಂದು ಏನಾರು ಒಂದು ತರಕಾರಿ ಹಸಿ ತಿಂದ ತಕ್ಷಣ ಎಲ್ಲ ಹೊಟ್ಟೆ ಊದ್ಕೊಳ್ಳುತ್ತೆ, ವಾಕರಿಕೆ ಥರ ಬರುತ್ತೆ ಅಂದರೆ ಊಟದಲ್ಲಿ ಮದ್ದಾಕಿರ್ತಾರೆ ಯಾರಾದರೂ. ಇನ್ನೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ 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 ಗುರೂಜಿ, ನಮಸ್ತೆ ಗುರೂಜಿ. ನಮಸ್ತೆ, ಯಾವರಿಂದ ಕಾಲ್ ಮಾಡ್ತೀರಿ? ಹಲೋ ಹಲೋ ಹಲೋ, ಯಾವೂರಮ್ಮ ನಿಮ್ಮದು? ಯಾವೂರಿಂದ? ನೀವು ಟಿ ವಿ ನೋಡ್ಕೊಂಡು ಮಾತಾಡ್ತಿದ್ರೆ ಕಾಲ್ ಕಟ್ಟಾಗುತ್ತೆ ಈಗ. ಹಲೋ ಗುರೂಜಿ, ನಮಸ್ಕಾರ ಗುರೂಜಿ. ನಮಸ್ತೆ, ಯಾವೂರಿಂದ ಮಾತಾಡ್ತೀರಾ? ಗುರೂಜಿ, ನಾವು ರಾಯಚೂರಿಂದ ಮಾತಾಡ್ತೇವೆ ಗುರೂಜಿ. ಹಾಂ, ಹೇಳಿ, ಏನು ಪ್ರಶ್ನೆ ಕೇಳಬೇಕು? ಗುರೂಜಿ, ನಮ್ಮ ಮಗನ ವಿದ್ಯಾಭ್ಯಾಸ ಬಗ್ಗೆ ಕೇಳಬೇಕು. ನೀವು ವಾಯ್ಸ್ ಬ್ರೇಕ್ ಆಗ್ತಿದೆ, ನಿಂತ್ಕೊಂಡೇ ಮಾಡಿ, ಓಡಾಡ್ಕೊಂಡು. ವಾಯ್ಸ್ ಕರೆಕ್ಟ್ ಆಗ್ತಾ ಇಲ್ಲ. ಹಲೋ, ನಾನು ಆಗಲೇ ಹೇಳಿದೆ ಬಿಗಿನಿಂಗಲ್ಲಿ, ಕಾಲ್ ಎಲ್ಲಿ ಕನೆಕ್ಟ್ ಆಗುತ್ತೋ ಅಲ್ಲೇ ನಿಂತ್ಕೊಂಡು ಮಾಡಿ. ಓಡಾಡ್ಕೊಂಡು ಮಾತಾಡ್ತಿದ್ರೆ ವಾಯ್ಸ್ ಬ್ರೇಕ್ ಆಗುತ್ತೆ, ಡಿಸ್ಕನೆಕ್ಟ್ ಆಯಿತು, ನಾನೇನು ಮಾಡೋಕ್ಕಾಗೋದಿಲ್ಲ. ಹಲೋ ಹಲೋ ಹಲೋ, ಟಿ ವಿ ನೋಡ್ಕೊಂಡು ಮಾತಾಡ್ತಿದ್ದೀರಾ? ಟಿ ವಿ ಮುಂದೆ ಕೂತ್ಕೊಂಡು ನೋಡ್ತಿದ್ದೀರಾ? ಅದಕ್ಕೆ ನನ್ನ ವಾಯ್ಸ್ ನಿಮ್ಗೆ ಕೇಳ್ತಾ ಇಲ್ಲ. ಕಾಲ್ ಕಟ್ಟಾಯಿತು. ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡಿದ್ರೆ, ಟಿ ವಿ ನೋಡ್ತಾ ಮಾತಾಡ್ಕೊಂಡ್ರೆ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ, ಯಾಕೆಂದರೆ ಕರೆಕ್ಟ್ ಆಗೋದಿಲ್ಲ. ಟಿ ವಿ ಇಲ್ದ್ರ ಕಡೆ ಮಾತಿದ್ರೆ ಟಿ ವಿನ ಮ್ಯೂಟ್ ಮಾಡಿಬಿಡಿ, ವಾಯ್ಸನ್ನ ಮ್ಯೂಟ್ ಮಾಡಿ, ಸೌಂಡ್ ಮ್ಯೂಟ್ ಮಾಡಿಬಿಟ್ಟು ಮಾತಾಡಿ, ಯಾಕೆಂದರೆ ಕೇಳಲ್ಲ ನೀವೇನು ಮಾತಾಡ್ತಿರೋದು. ಹಲೋ 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 ಹಲೋ, ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ, ಅವ್ರಿಗೂ ಟಿ ವಿ ನೋಡ್ಕೊಂಡು ಮಾತಾಡ್ತೀರಾ, ಮತ್ತು ಏನು ಹೇಳಿದ್ರೆ ನನಗೆ ಅರ್ಥನೇ ಆಗೋದಿಲ್ಲ. ಸುಮ್ಮನೆ ಟೈಮು ವೇಸ್ಟ್, ನಮ್ಮ ಟೈಮ್ ವೇಸ್ಟ್ ಮಾಡ್ತೀರಾ. ಹಲೋ ಹಲೋ ಅವ್ರ ವಾಯ್ಸ್ ಕೇಳ್ತಾ ಇಲ್ಲ, ಮಾತಾಡ್ರಿ. ಹಲೋ ಹಲೋ ಹಲೋ, ಯಾವರಿಂದ ಕಾಲ್ ಮಾಡ್ತೀರಮ್ಮ? ಇಲ್ಲಮ್ಮ, ಇಲ್ಲ, ಸುಮ್ಮನೆ ಹೊರಗಿದೀವಿ. ಹಲೋ, ಹಲೋ, ಯಾವರು? ಕೇಳ್ತಾ ಇದೆ. ಹಲೋ ಹಲೋ, ಕೇಳ್ತಾ ಇದೆ. ನಮ್ದು ಮೀನ ರಾಶಿ, ಪೂರ್ವಭದ್ರ ನಕ್ಷತ್ರ, 7.5 ಶನಿ ಇದೆ. ಅದಕ್ಕೆ ಏನಾರು ಪರಿಹಾರ ಹೇಳ್ತೀರಣ್ಣ ಅಂತ. ನಾನು ಭಾಳಷ್ಟು ಪರಿಹಾರ ಹೇಳಿದ್ದೀನಿ ಈಗಾಗಲೇ ಮೀನರಾಶಿ ಬಗ್ಗೆ, ನೀವು ನೋಡಿ, ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಭಾಳ ಡಿಸ್ಟರ್ಬ್, ನಾವು ಮಾತಾಡೋಕ್ಕೆ ಆಗಲ್ಲಪ್ಪ, ಯಾಕೆಂದರೆ ಯಾರು ಒಬ್ಬರು ಮಾತಾಡಬೇಕಲ್ಲ, ಯಾರೋ 3-4 ಜನ ಮಾತಾಡ್ತಿದ್ದಾರೆ. ಮೀನರಾಶಿಗೆ 7.5 ಶನಿ ನಡೀತಿದೆ, ಆದಿ ಶನಿ. 2025 ಮಾರ್ಚ್ 28ಕ್ಕೆ ಮೀನರಾಶಿಗೆ ಶನಿ ಪ್ರವೇಶ ಮಾಡ್ತಾರೆ, ಜನ್ಮರಾಶಿಗೆ ಬಂದು ಕೂತ್ಕೊಂಡ್ಬಿಡ್ತಾರೆ 2 ವರ್ಷ. ಅದಕ್ಕೆ ನಾನು ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿದೆ, ಅದನ್ನು ನೋಡಿ, ಮೀನರಾಶಿ ಬಗ್ಗೆ ಅದನ್ನು ನೋಡಬೇಕು. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಗುರೂಜಿ, ನಾವು ಲಿಂಗಸೂರು ತಾಲೂಕಿನಿಂದ ಮಾತಾಡ್ತಾ ಇದ್ದೇವೆ ಗುರೂಜಿ. ಎಲ್ಲಿಂದ? ಲಿಂಗಸೂರು ತಾಲೂಕು, ರಾಯಚೂರು ಜಿಲ್ಲಾ ಗುರೂಜಿ. ರಾಯಚೂರು, ಹೇಳಿ ಅಮ್ಮ. ಕಾಲೆಲ್ಲ ಹೊಡೆದ್ಬಿಟ್ಟ ನೋಡ್ ಗುರೂಜಿ, 2 ಪಾದ. ಕಾಲು ಹೊಡೆದಿದ್ಯಾ? ಇಂಬುಡ ಎಲ್ಲ ಹೊಡೆದ್ಬಿಟ್ಟ ಗುರೂಜಿ, ಕೈ. ಈಗ ನಿಮಗೆ ಅಲ್ಲಿ ಅಗ್ನಿಹೋತ್ರಿ ಮಾಡೋರು ಯಾರು ಸಿಗ್ತಾರಾ? ಅಗ್ನಿಹೋತ್ರಿ ಮಾಡೋರು ಕೇಳ್ಬೇಕು ಗುರೂಜಿ. ಅವ್ರ ಹತ್ರ ಭಸ್ಮ ಕಲೆಕ್ಟ್ ಮಾಡ್ಕೊಳ್ಳಿ, ಹೋಮ ಮಾಡಿದ ಭಸ್ಮ. ಅದಕ್ಕೆ ತುಪ್ಪ, ಜೇನುತುಪ್ಪ 2 ಮಿಕ್ಸ್ ಮಾಡಿಬಿಟ್ಟು ಹಚ್ಬಿಟ್ಟು ರಾತ್ರಿ ಹೊತ್ತು ಮಲ್ಕೊಳ್ಳಿ, 1 ವಾರ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಎಲ್ಲಿ ಹೋಮ ಮಾಡ್ತಾರಲ್ಲ ಗುರೂಜಿ, ಅಲ್ಲಿ ಹೋಗ್ಬೇಕೇನು ಗುರೂಜಿ?
ಅಲ್ಲದು ತೊಗೊಳ್ಳಿ. ಅಗ್ನಿಹೋತ್ರಿ ಅಂತ ಅಗ್ನಿಹೋತ್ರಿಗಳಾಗಿರ್ತಾರೆ, ದಿನ ಬೆಳಗ್ಗೆ ಸಂಜೆ ಅಗ್ನಿಹೋತ್ರಿ ಮಾಡ್ತಾರಲ್ಲ ಅಂಥವ್ರ ಹತ್ರ ಹೋಮದ ಭಸ್ಮ ಕಲೆಕ್ಟ್ ಮಾಡ್ಕೊಳ್ಳಿ. ಅವ್ರ ಹತ್ರ ಭಸ್ಮ ತಗೊಂಡು ಅದಕ್ಕೆ ತುಪ್ಪ ಜೇನುತುಪ್ಪ ಎರಡೂ ಮಿಕ್ಸ್ ಮಾಡಿಬಿಟ್ಟು ಆಯಿಂಟ್ಮೆಂಟ್ ಥರ ಮಾಡಿ ರಾತ್ರಿ ಹೊತ್ತು ಕೈ ಕಾಲಿಗೆಲ್ಲ ಹಚ್ಕೊಂಬರ್ಕೊಂಡೆ ಆ ಕೈ ಒಡೆದೋಗಿರೋದೆಲ್ಲ ಮತ್ತೆ ಕ್ಲೀನ್ ಆಗುತ್ತೆ ಒಂದು ವಾರದಲ್ಲಿ. ಕಾಲನ್ನು ನಡೆಯಕ್ಕೆ ಬರಲ್ಲ ಗುರುಜಿ, ಆ ಥರ ಹೊಡೆದ್ಬಿಟ್ಟ ಗುರುಜಿ. ಮಾಡಿ ಇದನ್ನು ಇಮಿಡಿಯೇಟಾಗಿ ಮಾಡಿ. ಭಾಳ ಸಂತೋಷ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಕುಣಿಗಲ್ಲಿಂದ ಸ್ವಾಮಿ. ಕುಣಿಗಲಿಂದ ಹೇಳಿ. ಈ ಸೇವಿಂಗ್ ಮಾಡ್ಬಿಟ್ರೆ ಎಲ್ಲ ಮಕ್ಕದಲ್ಲೆಲ್ಲ ಬೆಳ್ಳಿಗೆ ಎಲ್ಲ ಎದ್ಬಿಡ್ತಾವೆ ಸ್ವಾಮಿ. ಇನ್ನೊಂದ್ಸಲ ಹೇಳಿ ಕ್ಲೀನಾಗೆ. ಮಕ್ಕದಲ್ಲೆಲ್ಲ ಬೆಳ್ಳಗೆ ಆಗ್ಬಿಡ್ತದೆ ಮುಖ ಎಲ್ಲ. ಮುಖ ಬೆಳಗಾಗತ್ತೆ. ಹಲೋ ಹಲೋ, ಮುಖ ಏನಾಗುತ್ತೆ? ಮಕ್ಕದಲ್ಲೆಲ್ಲ ಬೆಳ್ಳಗೆ ಆಗ್ಬಿಡ್ತದೆ. ಯಾವಾಗ? ಹಗ್ಲೊತ್ತ ರಾತ್ರಿ ಹೊತ್ತ ಅಥವಾ ಏನೋ ಸರಿಯಾಗಿ ಕೇಳಿಸ್ತಲ್ಲ ಸ್ವಾಮಿ. ಹಗ್ಲೊತ್ತಾಗ ಬೆಳಗ್ಗೆ ಹೊತ್ತಾಗತ್ತಾ ರಾತ್ರಿ ಹೊತ್ತಾಗತ್ತಾ? ರಾತ್ರಿ ಹೊತ್ತು. ರಾತ್ರಿ ಹೊತ್ತು. ಓಕೆ. ನಿಂಬೆಹಣ್ಣು ರಸಕ್ಕೆ ಅರಿಶಿನ, ಪ್ಯೂರ್ ಅರಿಶಿನದ ಪುಡಿ ನಿಂಬೆಹಣ್ಣು ರಸಕ್ಕೆ ಹಾಕಿ ಸ್ವಲ್ಪ ಹಾಲಿನ ಕೆನೆ ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ಹೊತ್ತು ಹಚ್ಕೊಂಡು ಒಂದು ವಾರ ಮಲ್ಕೊಂಬಿಡಿ. ಒಂದು ವಾರ ರಾತ್ರಿ ಹೊತ್ತು ಹಚ್ಚಿ ಭಾಳ ಚೆನ್ನಾಗಿ ಇಂಪ್ರೂವ್ ಆಗ್ತದೆ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಕೆಲವರಿಗೆ ಬ್ಲಡ್ಡಲ್ಲಿ ಅಲರ್ಜಿ ಇದ್ದಾಗ, ಬ್ಲಡ್ ಇಂಪ್ಯೂರ್ ಆದಾಗ, ರಕ್ತ ಕೆಟ್ಟಾಗ ಕೆಲವ್ರಿಗೆ ಈ ಥರ ಆಗುತ್ತೆ. ಫಸ್ಟ್ ಮುಖಗೆ ಆಗುತ್ತೆ, ಆಮೇಲೆ ಬಾಡಿ ಎಲ್ಲ ಆಗ್ತಾ ಬರ್ತದೆ. ಅದೇನು ದೊಡ್ಡ ವಿಷಯ ಇಲ್ಲ. ಇದು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆದಾಗತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ನೆಲಮಂಗಲದಿಂದ ಕಾಲ್ ಮಾಡ್ತಾ ಇದ್ದೀವಿ ಸರ್. ನೆಲಮಂಗಲ? ಹೌದು ಸರ್. ಹೇಳಿ ಅಮ್ಮ, ಏನು ಪ್ರಾಬ್ಲಮ್ಮು? ನಮಗೆ ಗುರೂಜಿ ಕಾಂಟ್ಯಾಕ್ಟ್ ಬೇಕಿತ್ತು. ಏನ? ಗುರೂಜಿ ಕಾಂಟ್ಯಾಕ್ಟ್ ಬೇಕಿತ್ತು ಸರ್. ಆ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀವಲ್ಲ ಟಿ ವಿನಲ್ಲಿ, ಅದನ್ನೇ ಕಾಲ್ ಮಾಡ್ಬೇಕು ನೀವು. ಹಾಂ ಸರ್, ಅದೇ ನಂಬರೇ. ಹಾಂ, ಅದೇ ನಂಬರ್ಗೆ ಕಾಲ್ ಮಾಡಿ, ಆಯಿತಾ? ಹಾಂ ಸರ್. ಓಕೆ ಅಮ್ಮ, ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೆ ಕಾರ್ಯಕ್ರಮ ಮುಗಿಯೋ ಸಮಯ ಬಂತು. ಇನ್ನೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಾ? ನಮಸ್ತೆ ಸರ್, ನಾವು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹಿರಿಯೂರಿಂದ ಮಾತಾಡ್ತಾ ಇರೋದು. ಹಿರಿಯೂರಿಂದ ಹೇಳಿ. ಸರ್ ಇದು ಒಂದು ಹಲೋ ಸಮಸ್ಯೆ ಪರಿಹಾರ ಕೇಳಿದೆ. ಹಾಂ ಸರ್. ಹಲೋ. ಅವರು ನಮ್ಮ ಅಜ್ಜಿಯವರಿದ್ದಾರೆ ಸರ್. ಅವರು ಅಜ್ಜಿಯವರಿದ್ದಾರೆ, ನಮ್ಮ ತಂದೆಯವ್ರ ತಾಯಿಯವರು ಅಜ್ಜಿಯವರಿದ್ದಾರೆ. ಅವರಿಗೆ ಕನಸಿನಲ್ಲಿ ಕೆಟ್ಟ ಸ್ವಪ್ನಗಳು ಬೀಳ್ತಾರೆ. ಅದಂದ್ರೆ ಸತ್ತೋಗಿರೋ ಕನಸಿನಲ್ಲಿ ಕಾಣಿಸ್ಕೊಂತ ಇರ್ತಾರೆ. ನಿಮ್ಮ ವಾಯ್ಸ್ ಸರಿಯಾಗಿ ಕೇಳ್ತಾನೆ ಇಲ್ಲ. ಹಲೋ ಸರ್, ಅವ್ರಿಗೆ ಕನಸಿನಲ್ಲಿ ಸತ್ತಿರೋರು ಪದೇ ಪದೇ ಕನಸಿನಲ್ಲಿ ಬರ್ತಾ ಇದ್ದಾರೆ ಸರ್. ಅವ್ರಿಗೆ ನಿದ್ದೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಓಕೆ, ಸತ್ತಿರೋ ಕನ್ಸಲ್ಲಿ ಕಾಣ್ತಾರಾ? ಹಾಂ ಸರ್. ಓಕೆ, ನಾನು ಇನ್ನೊಂದು 2 ದಿನ ಬಿಟ್ಟು ನೋಡಿ ಎಪಿಸೋಡ್ ಮಾಡ್ತೀನಿ. ಮಾಡ್ತೀನಿ, ಅದು ಪರಿಹಾರ ಮಾಡಿಸಿ ಅವ್ರು ಕೇಳಿ. ನಾನು ಇನ್ನೊಂದು 2-3 ದಿನ ಬಿಟ್ಟು ಎಪಿಸೋಡ್ ಮಾಡ್ತೀನಿ. ಆ ಎಪಿಸೋಡ್ನ ಅವ್ರು ನಿಮ್ಮ ಅಜ್ಜಿ ಕೇಳಿ ಮಾಡಿಸಿ, ಖಂಡಿತ ಒಳ್ಳೆಯದಾಗತ್ತೆ. ಸತ್ತವರು ಕನಸಲ್ಲಿ ಕಾಣ್ತಾರೆ, ನಾಳೆ ಸಾಯೋರು ಇವತ್ತು ಸತ್ತೋದ ಥರ ಕಾಣ್ತಾರೆ. ಅದಕ್ಕೆಲ್ಲ ಪರಿಹಾರ ತಿಳಿಸ್ತೀನಿ ಬರೋ 2-3 ದಿವಸದಲ್ಲಿ. ಹಲೋ ಹಲೋ, ನಮಸ್ತೆ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಚಿತ್ರದುರ್ಗದಿಂದ ಮಾತಾಡ್ತೀವಿ ಸ್ವಾಮಿ. ಭಾಳ ಸಂತೋಷ, ಹೇಳಿ. ನಾವು ಮನೆ ಬಾಡಿಗೆ ಕೊಟ್ಟಿದ್ದೀವಿ ನಿಮ್ಮಿಂದ ಹೇಳಿ. ಅದು ಮನೆ ಬಾಡಿಗೆ ಖಾಲಿ ಮಾಡೋದಕ್ಕೂ ಸ್ವಲ್ಪ ಅಯ್ಯೋ ಅನ್ಸಿತ್ತು ನಮ್ಗೆ. ಇನ್ನೊಂದ್ಸಲ ಹೇಳಿ. ಅವಾಗ ಹಿಂದೆ ಅದು ನಿಮ್ಮ ಹತ್ರ ಹೇಳಿದ್ಮೇಲೆ ಸ್ವಲ್ಪ ಅದೆಲ್ಲ ಬಗೆಹರಿತ್ತು ನಮ್ಗೆ. ಹೌದಾ? ಓಕೆ. ಅದು ಈಗ ಅದ ಖಾಲಿ ಆಗೈತೆ. ಅದೀಗ ಬಾಡಿಗೆ ಕೊಡೋದ ಅಥವಾ ಏನಾರ ಖರೀದಿ ಕೊಡೋಣ? ಮನೆ ಏರಿಯಲ್ಲ ಅಂತ ಸರಿ ಇಲ್ಲ ಅದು. ನಿಮಗೆ ಬಿಟ್ಟಿದ್ದದು, ನೀವು ಚಿಂತೆ ಮಾಡಿ ಬಾಡಿಗೆ ಕೊಡ್ಬೇಕಾ ಬೇಡ ಅಂತ. ಅದ್ರಲ್ಲಿ ಸ್ವಲ್ಪ ತೊಂದರೆ ಮಾಡೋರು ಇದಾರೆ. ಆ ಕಡೆ ಯಾವ್ದನ್ನ ಸೇಲ್ ಮಾಡ್ತೀವಿ ಒಂದ್ ಸ್ವಲ್ಪ ಬೋರ್ಡ್ ಹಾಕಿದ್ರೆ ಅದನ್ನು ಕಿತ್ ಹಾಕ್ತಿರ್ತಾರೆ. ಅಲ್ಲ, ಅವರು ಈಗ ನಮ್ಮ ತಂತ್ರ ಮಾಡಿದ್ಮೇಲೆ ನಿಮ್ಗೆ ಒಳ್ಳೇದಾಯ್ತು. ಮೇಲೆಗೆ ಮತ್ತೆ ಬಾಡಿಗೆ ಕೊಡ್ಬೇಕಾ ಇಲ್ಲ ಸೇಲ್ ಮಾಡ್ಬೇಕಂತ ನೀವು ಡಿಸೈಡ್ ಮಾಡಿ. ನಿಮ್ಮ ಪರಿಸ್ಥಿತಿ ಹೇಗಿದೆ, ನಿಮ್ಮ ಸಮಸ್ಯೆ ಹೇಗಿದೆ ನೋಡ್ಕೊಳ್ಳಿ. ಅದಕ್ಕೆ ಬೋರ್ಡ್ ಹಾಕಿದ್ರು ಕಿತ್ ಹಾಕ್ತಿರ್ತಾರಲ್ಲಿ. ಬೋರ್ಡ್ ಹಾಕಿದ್ರೆ ಕಿತ್ ಹಾಕ್ತಿರ್ತಾರ ಆ ಕಡೆ ಇದ್ದವ್ರೆ. ಕೈಗೆ ಸಿಗದೇ ಇರೋ ಥರ ಹಾಕಿ, ಅವ್ರು ಕಿತ್ತಾಕ್ಬಾರ್ದು. ಆ ರೀತಿ ಬೇರೆ ಕಡೆ ಹಾಕಿ. ಅದರಿಂದ ಏನೋ ಸ್ವಲ್ಪ ಶಾಶ್ವತ ಇರಂಗೆ ಏನು ಹೇಳ್ತೀರಾ ನೀವು? ಏನು ಅದಕ್ಕೆಲ್ಲ ಏನಿದೆ ರೀ, ಬೇರೆ ಕಡೆ ಅವ್ರ ಕೈ ಸಿಗಬಾರ್ದು ಆ ಥರ ಬೋರ್ಡ್ ಹಾಕಿ, ಮೇಲ್ಗಡೆ ಹಾಕಿ. ಅದು ಹೆಂಗೆ ಬಂದು ಕಿತ್ತಾಕ್ತಾರೆ ನೋಡೋಣ. ಒಂದು ಒಳ್ಳೆ ಅವ್ರ ಕೈಗೆ ಸಿಗಬಾರ್ದು, ಕಿತ್ತಾಕ್ತಾ ಇರೋ ಥರ ಆಗಬೇಕು. ಆ ಥರದೊಂದು ಬೋರ್ಡ್ ಹಾಕಿ, ಆ ಜಾಗದಲ್ಲಿ ಹಾಕಿ ಮಾಡಿ ಅದನ್ನು. ಅದಕ್ಕೆಲ್ಲ ಏನು ಮಂತ್ರ ತಂತ್ರ ಇದೆ.
ಇವಾಗ ನಮಗೆ ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ಭಾಳಷ್ಟು ಜನ ಕಾಲ್ ಮಾಡಿದ್ರು, ಆದರೆ ಮಾತಾಡೋಕ್ಕಾಗಿಲ್ಲ, ಯಾಕೆಂದರೆ ಅವ್ರದ್ದು ನೆಟ್ವರ್ಕ್ ಪ್ರಾಬ್ಲಮಿಂದ. ಎರಡನೇದು ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡೋದ್ರಿಂದ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಯಿತು. ಭಾಳ ಜನಕ್ಕೆ ಕಾಲ್ ಕನೆಕ್ಟ್ ಆಗಿಲ್ಲ. ಚಿಂತೆ ಮಾಡೋದು ಬೇಡ, ನೆಕ್ಸ್ಟ್ ವೀಕ್ ಮೀಟ್ ಮಾಡ್ತೀನಿ. ಮತ್ತು ನನ್ನ ಒಂದು ಸಜೆಷನ್ ಅಂತಂದರೆ, ಈ ಭಾನುವಾರ ದಿವಸ ಈ 1 ಅವರ್ ಕಾರ್ಯಕ್ರಮದಲ್ಲಿ ನೀವು ಮೆಂಟಲಿ ಪ್ರಿಪೇರ್ ಆಗಬೇಕು. ಯಾರೋ ಮಾತಾಡೋದು, ಯಾರೋ ಏನೋ ಪ್ರಶ್ನೆ ಕೇಳೋದು, ಏನು ಕೇಳಬೇಕು ಅಂತ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟು ಕಾಲ್ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಕೊನೆಗೆ ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ, ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ನೀವು ನೋಡಿದಂಥ ಎಪಿಸೋಡ್ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ, ಅವ್ರಿಗೂ ಒಳ್ಳೆಯದಾಗಲಿ. ಆಮೇಲೆ ಗುರೂಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಇದನ್ನು ನೀವು ಎಲ್ಲಿ ಬೇಕಾದ್ರೂ ನೋಡಿ, ಯಾವ ಎಪಿಸೋಡ್ ಬೇಕಾದ್ರೂ ನೀವು ನೋಡಿ ಪರಿಹಾರ ಮಾಡ್ಕೋಬೋದು. ಕೊನೆಗೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ, www.lakshmisrinivas.in ಅಂತ. ಇದಕ್ಕೆ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮಿಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಯಾವ ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ಜಾತಕ ಇದೆ ತೊಗೊಂಡು ಬನ್ನಿ. ಜಾತಕ ಬರ್ಸಿರೋದು ಜಾತಕ ಇರ್ತದೆ, ತೊಗೊಂಬನ್ನಿ. ಒರಿಜಿನಲ್ ತರೋದು ಬೇಡ, ಜೆರಾಕ್ಸ್ ಕಾಪಿನೇ ತೊಗೊಂಡು ಬನ್ನಿ. ಆಮೇಲೆ ಕ್ಯಾನ್ಸರು, ಪಿಟ್ಸು, ಲಕ್ವಾ ಈ ಥರ ಕೆಲವು ಕಾಯಿಲೆಗಳಿರ್ತದೆ. ಆ ಥರ ಕಾಯಿಲೆಗೆ ನೀವು ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ಸ್ ನೀವು ಆದರೆ ನಿಮ್ಮ ತಿದ್ದರೆ ಆ ಮೆಡಿಕಲ್ ರಿಪೋರ್ಟ್ಸ್ ತೊಗೊಂಡು ಬಂದರೆ ಭಾಳ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ನಾಳಿನ ಸಂಚಿಕೆಯಲ್ಲಿ ಈ ಮನೆ ಗೃಹ ಪ್ರವೇಶ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅನ್ನೋ ವಿಚಾರ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.